ಹಾಯ್ ಎವ್ರಿವನ್, ವೆಲ್ಕಮ್ ಟು ಬಿಂದ್ಯಾ ಆ್ಯಂಡ್ ಗೋಡ ಯೂಟ್ಯೂಬ್ ಚಾನಲ್. ವೆದರು ತುಂಬಾ ಚಳಿ ಇದೆ. ಈ ಚಳಿಗೆ ಏನಾದರೂ ಬಿಸಿ ಬಿಸಿ ಸ್ಪೈಸಿಯಾಗಿ ತಿನ್ನೋಣ ಅಂತ ಅನಿಸುತ್ತೆ. ಆವಾಗ ನೀವು ಈ ಗ್ರೀನ್ ಚಿಕನ್ ವಿತ್ ಕರಿನ ಟ್ರೈ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವಿಲ್ಲಿ ಚಿಕನ್ನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಇಟ್ಟಿದ್ದೀವಿ. ಗ್ರೀನ್ ಮಸಾಲಾಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ, ಚಕ್ಕೆ, ಲವಂಗ, 3 ಚಿಲ್ಲಿ ಮತ್ತು ಶುಂಠಿ ಬೆಳ್ಳುಳ್ಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಾರಿಗೆ ಹಾಕಿದ್ದೀನಿ. ನೆಕ್ಸ್ಟು ಈಗ ಈ ಥರ ನಾವು ನೀಟಾಗಿ ಜಾರಲ್ಲಿ ರುಬ್ಕೋಬೇಕು. ಇಲ್ಲಿ ನಾನು ಈರುಳ್ಳಿ, 1 ಟೊಮೆಟೊ ಮತ್ತು 3 ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ನಾವು ಗ್ರೀನ್ ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ತಗೊಳ್ಳೋಣ. ಕಾಯ್ದ ನಂತರ ಅದಕ್ಕೆ ಆಯಿಲ್ನ ಹಾಕಿ ನೆಕ್ಸ್ಟ್ ಕಟ್ ಮಾಡ್ಕೊಂಡಿರುವ ಚಿಲ್ಲಿ ಮತ್ತು ಆನಿಯನ್ನ ಎರಡನ್ನೂ ಹಾಕಿ ನೆಕ್ಸ್ಟ್ ಅದು ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ಅದಕ್ಕೆ ಟೊಮೆಟೊನ ಆ್ಯಡ್ ಮಾಡಿ ಎಲ್ಲನೂ ಸೇರಿ ಈಗ ಮಿಕ್ಸ್ ಮಾಡೋಣ. ಆಮೇಲೆ ನಾವು ಮಾಡಿರುವ ಗ್ರೀನ್ ಮಸಾಲಾನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ನಾನು ಅದಕ್ಕೆ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ನಾವು ಎಲ್ಲನೂ ಸೇರಿ ಮತ್ತೆ ಮಿಕ್ಸ್ ಮಾಡ್ಕೊಬೇಕು. ನಂತರ ಈಗ ನಾವು ಅದಕ್ಕೆಲ್ಲನೂ ಸ್ಪೈಸಸ್ ಐಟಮ್ನ ಆ್ಯಡ್ ಮಾಡೋಣ ಬನ್ನಿ. ನಾನಿಲ್ಲಿ ಗರಂ ಮಸಾಲ, ಅದರ ಜೊತೆಗೆ ಚಿಲ್ಲಿ ಮಸಾಲ, ಟೇಸ್ಟಿಗೆ ತಕ್ಕಂತೆ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗಿಲ್ಲಿ ಇನ್ನೂ ಸ್ಪೈಸಿ ಜಾಸ್ತಿ ಬೇಕು ಅಂತಂದರೆ ನೀವಿಲ್ಲಿ ಎಲ್ಲ ಚಿಲ್ಲಿ ಐಟಮ್ಸು ಅಥವಾ ಗರಂ ಮಸಾಲ ಎಲ್ಲನೂ ಇಲ್ಲಿ ಜಾಸ್ತಿ ಹಾಕ್ಕೊಳ್ಳಿ. ಸೊ ದಟ್ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಮತ್ತು ನಾನು ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕುದ್ದ ನಂತರ ನಾನಿಲ್ಲಿ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಗಲೇ ನಾನು ವಾಶ್ ಮಾಡಿಟ್ಟಿದ್ದ ಚಿಕನ್ನೆಲ್ಲನೂ ಈಗ ನಾನು ಗ್ರೇವಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೀಗ ಒಂದು ಪ್ಲೇಟಲ್ಲಿ ಆ ಗ್ರೇವಿನ ಮುಚ್ಚಿಡ್ತಾ ಇದ್ದೀನಿ. ಇದೊಂದು 10 to 15 ಮಿನಿಟ್ಸ್ ನೀವು ಮುಚ್ಚಿಡಬೇಕು. ಸೊ ದಟ್ ಅದು ಚೆನ್ನಾಗಿ ಬೇಯುತ್ತೆ. ಈಗ ಆಗಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ, ನಮ್ಮದು ಗ್ರೀನ್ ಚಿಕನ್ ವಿತ್ ಕರಿ ಈ ಥರ ರೆಡಿ ಆಗಿದೆ. ಎಷ್ಟು ಈಸಿಯಾಗಿ ಮತ್ತು ಬೇಗನೆ ಮಾಡ್ಬೋದು. ನಾವು ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಏನಿಲ್ಲ. ಜಸ್ಟು ಸ್ವಲ್ಪ ಇಂಗ್ರೀಡಿಯೆಂಟ್ ನಾವು ಈ ಗ್ರೀನ್ ಚಿಕನ್ ವಿತ್ ಕರಿನ ರೆಡಿ ಮಾಡ್ಕೊಬೋದು. ಇದನ್ನು ನಾವು ಬೇಕಾದ್ರೆ ಚಪಾತಿ, ರೈಸು, ರೋಟಿ ಅಥವಾ ರೊಟ್ಟಿ ಇದ್ಯಾವುದಕ್ಕಾದರೂ ನಾವು ಇದನ್ನು ಯೂಸ್ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.